ರೈತ ಬಂಧುಗಳಿಗೆ ನಮಸ್ಕಾರ. ಇದು ಬಂದು ಯಾವ ಊರಣ? ಇದು ಮಧುಗಿರಿ ತಾಲೂಕು ತುಮಕೂರು ಡಿಸ್ಟ್ರಿಕ್ಟ್ ಕೊಡಗೇನಹಳ್ಳಿ ಹೋಬಳಿ. ಸ್ವಲ್ಪ ಜೋರಾಗಿದೆ. ಮಧುಗಿರಿ ತಾಲೂಕು ತುಮಕೂರು ಡಿಸ್ಟ್ರಿಕ್ಟ್ ಕೊಡಗೇನಹಳ್ಳಿ ಹೋಬಳಿ. ತಿಂಗಳೂರು ಅಂತ ನಮ್ದು. ತಿಂಗಳೂರು ಬಾರ್ಡರ್ ಅಲ್ಲಿ ಆಂಧ್ರ ಬಾರ್ಡರ್. ಇದು ನಾವು ಆಗಲೇ ಬೋರ್ ಹಾಕ್ಸಿ ಒಂದು 14 ವರ್ಷ ಆಯಿತು. ಬೋರ್ ಹಾಕ್ಸಿ 14 ವರ್ಷ ಆಯಿತು. ಒಂದು 6 ವರ್ಷ ಚೆನ್ನಾಗಿ ಬಂದು ನೀರು. ಆಮೇಲೆ ಸ್ವಲ್ಪ ನೀರು ಕಡಿಮೆ ಆದವು. ತಿರ್ಗಿ ಆಮೇಲೆ ಕೆರೆಗಳಿಗೆಲ್ಲ ನೀರು ಬಂತು. ನೀರು ಬಂದಾದ್ಮೇಲೆ ನೀರು ಚೆನ್ನಾಗಿ ತಿರ್ಪಿಕಾಬೋದು. ಈ ಕೇಸಿಂಗ್ ಎಲ್ಲ ತೂತ್ ಬಿದ್ದು ಒಂಚೂರು ಆ ಕಡೆ ಹಂಗೆ ತೋರಿಸಿ ಕೇಸಿಗೂ. ಕೇಸಿಂಗ್ ಎಲ್ಲ ತೂತ್ ಬಿದ್ದು ಶಿಲ್ಟ್ ಎಲ್ಲ ಹೋಗ್ಬಿಡ್ತು ಒಳಗಡೆ. ಮಣ್ಣು ಬರ್ತಾನೆ ಎಲ್ಲ ಈ ಥರ ಎಲ್ಲ ಶಿಲ್ಟ್ ಸಣ್ಣ ಮಳ್ಳು ಒಳಗಡೆ ಹೋಗ್ಬಿಟ್ಟು ಇನ್ನು ಮೋಟ್ರ್ ಪಂಪ್ ಎಲ್ಲ ಜಾಮ್ ಆಗುವ ಸ್ಟೇಜ್, ಹೊರಗಡೆ ಬರೋ ಸ್ಟೇಜಿಗೆ ಬಂದ್ಬಿಟ್ಟು ತಿರ್ಗಿ ಆಮೇಲೆ ಎಲ್ಲ ಮೋಟ್ರ್ ಪಂಪ್ ಎಲ್ಲ ಏನೋ ಕಷ್ಟಪಟ್ಟು ಮೇಲೆ ಕಿತ್ತಾಕ್ಬಿಟ್ಟು ಇನ್ನೊಂದು 3 ವರ್ಷದಿಂದ ಇನ್ನು ಆಗಲೇ ಒಂದು 3 ವರ್ಷ ಆಯಿತು ನಿಲ್ಲಿಸ್ಬಿಟ್ವಿ. ಸ್ಟಾಪ್ ಮಾಡಿದ್ವಿ. ಆಮೇಲೆ ಎಲ್ಲೋ ಯಾರೋ ಈ ನಮ್ಮ ಕಡೆಯವರೇ ಚಂದ್ರೂರು ಕಡೆಯವರು SLN ಬೋರ್ವೆಲ್ಸ್ ಅಂತೇಳಿ ನಂಬರ್ ಕೊಟ್ಟರು. ನಿಮಗೆ ನಂಬರ್ ಕೊಟ್ಟರು, ಗಾಡಿ ನಂಬರ್ ಕೊಟ್ಟರು. ಆಮೇಲೆ ನಿಮಗೆ ಫೋನ್ ಮಾಡಿದ್ರು. ಎಷ್ಟು ದಿವಸ ಆಯಿತು ನಾವು ಇಲ್ಲಿಗೆ ರೀಚ್ ಆಗೋಕ್ಕೆ? ನೀವು ಹೇಳಿ ನಮ್ಗೆ ಎಷ್ಟು ದಿವಸ ಆಗಿದೆ ಕರೆಕ್ಟಾಗಿ ನಮ್ಮ ರೈತರಿಗೆ ಹೇಳಿ. ಯಾಕಂದರೆ ನಿಮ್ಗೆ ಆಲ್ಮೋಸ್ಟ್ ಈಗ ಗೊತ್ತಾಗಿದೆ ನಮ್ದು ಊರಕ್ಕೆ ಯಾವ ಥರ ಬಂದ ಮೇಲೆ ಹೆಂಗಿರುತ್ತೆ. ನಾವು ಒಂದು ಜಾಗಕ್ಕೆ ಬಂದ ಮೇಲೆ ಕೆಲಸ ಮುಗಿಯೋವರೆಗೂ ಬೇರೆ ಕಡೆ ಹೋಗಂಗಿರಲ್ಲ. 1 ದಿವಸ ಆಗ್ಬೋದು, 4 ದಿವಸ ಆಗ್ಬೋದು, ಬಟ್ ಅದು ಹೇಳೋಕ್ಕಾಗಲ್ಲ. ವರ್ಕ್ ಯಾವ ಥರ ಇತ್ತು ನಮ್ಮ ರೈತರಿಗೆ ಒಂದು ಏನು ಹೇಳಕ್ಕೆ ಇಷ್ಟ ಬೀಳ್ತೀರಿ ನೀವು? ಈಗ ಹೊಸ ಬೋರ್ ಕೊರ್ಸೋಕ್ಕೂ ಇಲ್ಲ ಹಳೆ ಬೋರ್ ರೆಡಿ ಮಾಡ್ಸೋಕ್ಕೂ ಏನು ಅನುಕೂಲ ಅಂತ ನೀವು ಒಂಚೂರು ಇದು ಮಾಡಿ. ಈಗ ಹೊಸ ಬೋರ್ ಕೊರೆಸೋದ್ರಿಂದ ಏನಪ್ಪ ಅಂತಂದರೆ ಗ್ಯಾರಂಟಿ ಇರಲ್ಲ, ನೀರು ಬರುತ್ತೋ ಇಲ್ವೋ ಗ್ಯಾರಂಟಿ ಇರಲ್ಲ. ಅಂದರೆ ಅವ್ರ ನಂಬಿಕೆ ಇದೆ, ನಮಗೆ ಗ್ಯಾರಂಟಿ ನೀರು ಬರ್ತವೆ ಅಂತ ನಂಬಿಕೆ ಇತ್ತು. ಹೊಸ ಬೋರ್ ಅಂದರೆ ಹೇಳೋಕ್ಕಾಗಲ್ಲ, ಅದು ಅಂದ್ರೂ ಬರ್ಬೋದು, ಇಲ್ಲ ಫೇಲ್ಯೂರ್ ಆದರೂ ಬರ್ಬೋದು. ಇದಾದರೂ ನಮಗೆ ಸಂಬಂಧ, ನಮಗೆ ಗ್ಯಾರಂಟಿ ಇತ್ತು ನೀರು ಬಂದೇ ಬರ್ತಾವೆ ಅಂತೇಳಿ ಅದಕ್ಕೆ ಕಳಿಸಿದ್ವಿ. ನಿಮಗೆ 3 ತಿಂಗಳಾಯ್ತು ನಮಗೆ ಫೋನ್ ಮಾಡಿ. 3 ತಿಂಗಳಿಂದ ಮೋಸ್ಟ್ಲಿ ಡಿಸೆಂಬರಲ್ಲಿ ಫೋನ್ ಮಾಡಿದ್ರೆ ನೀವು ನಾ ಫೋನ್ ಮಾಡಿದ್ಮೇಲೆ 1 ತಿಂಗ್ಳಿಗೆ ಬಂದ್ರಿ. ಏನು ಇದು ನೋಡೋಕ್ಕೆ ಸ್ಕ್ಯಾನ್ ಮಾಡೋಕ್ಕೆ ಸ್ಪಾಟ್ ನೋಡಿ ಇದು ಮಾಡ್ಕೊಂಡು ಹೋದ್ಮೇಲೆ ತಿರ್ಗಿ ಆಮೇಲೆ ನೀವು ಬೋರ್ ಬಂದಿದ್ದು 2 ತಿಂಗಳಿಗೆ ಬಂದು ನಿಮಗೆ. ಆದರೆ ಒಂದು ಏನಪ್ಪ ಅಂತಂದರೆ ಕೆಲಸ ಅಂತೂ ನೀಟಾಗಿ ಮಾಡ್ತೀರಾ. ನೀವು ಲೇಟಾಗಿ ಬಂದರೂ ಪರವಾಗಿಲ್ಲ, ನೀಟಾಗಿ ಮಾಡಿಕೊಟ್ಟಿದ್ದೀರಾ, ಭಾಳ ಚೆನ್ನಾಗಿ. ನೀವೇನು ಹೇಳ್ತೀರಾ ಹೇಳ್ರಿ? ಏನು ಹೇಳೋಣ, ಕೆಲಸ ಅಂತೂ ಪಕ್ಕ ನೀಟಾಗಿ ಮಾಡಿಕೊಡ್ತಾರೆ. ಏನು ತೊಂದರೆ ಇಲ್ಲ. ಏನು ಪ್ರಾಬ್ಲಮ್ ಬಂದರೂ ಅವರೇ ವಹಿಸ್ಕೊಂಡು ಕ್ಲೀನಾಗಿ ಕೆಲಸ ಮಾಡಿಕೊಟ್ಟು ಕ್ಲೀನಾಗಿ ಹೋಲ್ ಕ್ಯಾಮ್ರಾ ಬಿಟ್ಟು ಲಾಸ್ಟಲ್ಲಿ ಕ್ಯಾಮ್ರಾಗೆ ಬಿಟ್ಟು ತೋರಿಸ್ಬಿಟ್ಟು ಇದು ನೋಡಪ್ಪ ನಿಮ್ಮ ಹೋಲ್ ಕ್ಲೀನಾಗಿ ಐತೆ ಅಂತ ಹೇಳ್ಬಿಟ್ಟು ಎಲ್ಲ ನೋಡಪ್ಪ ಈಗ ಕ್ಲೀನ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲದ ಇದು ಬೋರ್ವೆಲ್ಲೆಲ್ಲ ಇದು ಮಾಡಿಬಿಟ್ಟು ಕ್ಲೀನ್ ನಾಜಕ್ ಮಾಡಿಬಿಟ್ಟು ಎಲ್ಲ ಈಗ ಸಕ್ಸಸ್ ಆಗೈತೆ ಅಂತ ಹೇಳಿ. ಎಷ್ಟಡಿ ಕೇಸಿಂಗು? 80 ಅಡಿ ಕೇಸಿಂಗ್, 89 1 ಅಡಿ ಕಡಿಮೆ 90 ಅಡಿ ಕೇಸಿಂಗ್. ಅದರಲ್ಲಿ ಒಂದು 30 ಅಡಿ ಕೆಳಗಡೆ ತೂತ್ ಬಿದ್ದಿತ್ತು. ಕೇಸಿಂಗ್ ಎಲ್ಲ ತೆಗೆದುಬಿಟ್ರು, ಎಲ್ಲ ಕಂಪ್ಲೀಟ್ 90 ಅಡಿ ಕೇಸಿಂಗ್ ತೆಗೆದುಬಿಟ್ಟು ನೀರೆಲ್ಲ ತೆಗೆದುಬಿಟ್ಟು ಆಮೇಲೆ ಹೊಸ ಕೇಸಿಂಗ್ ಎಲ್ಲ ಕ್ಲೀನಾಗಿ. ಈ ಥರ ಮಾಡಿಸ್ಕೊಂಡ್ರೆ ನಮ್ಮ ರೈತರಿಗೆ ಅನುಕೂಲನೇನಾ? ಹೌದು, ಈ ಥರ ಮಾಡ್ಕೊಂಡ್ರೆ ರೈತರು ಒಳ್ಳೆ ಅನುಕೂಲ ಐತಣ್ಣ. ಹೋದ್ರೆ ಒಂದ್ಸಲ ಒಂದು 10-20 ಸಾವಿರ ಜಾಸ್ತಿನೂ ಆಗ್ಬೋದು, ಕಡಿಮೆ. ಅದ್ರ ಇದ್ರ ಮೇಲೆ ಡಿಪೆಂಡ್ ಆಗ್ತದೆ. ಏನು ಗೊತ್ತಾ, ಕೇಸಿಂಗ್ ಮೇಲೆ ವರ್ಕ್ ಮೇಲೆ ಒಳಗಡೆ ಯಾವ ಥರ ಇರುತ್ತೆ ಯಾರು ನೋಡಿರಲ್ವಲ್ಲ ಏನಾಗುತ್ತೆ ಅಂತೇಳಿ. ಶಿಲ್ಟ್ ಬಂದಿರ್ಬೋದು, ಇಲ್ಲ ಕಲ್ಲು ಬಂದಿರ್ಬೋದು, ಏನಾದ್ರು ಬಂದಿರ್ಬೋದು. ಅದು 1 ದಿನ ಆಗ್ಬೋದು, ಇಲ್ಲ ಅವ್ರ ಟೈಮ್ ಚೆನ್ನಾಗಿದ್ರೆ 2 ದಿನ ಆಗ್ಬೋದು. ಈಗ ನಮಗೆ ತಗೊಳ್ರಿ 3 ದಿನ ಆಯಿತು. ಸ್ವಲ್ಪ ಏರುಪೇರು ಆಗ್ತದೆ. ಕೇಸಿಂಗ್ 80-90 ಅಡಿ ಕೇಸಿಂಗ್ ಬಿದ್ದೈತೆ. ನೀವು ನೀಟಾಗಿ ಕೆಳಗಡೆ 650 ಅಡಿವರೆಗೂ ಕ್ಲೀನಾಗಿ ನೀಟಾಗಿ ಮಾಡ್ಕೊಟ್ಟಿದ್ದೀರಾ. ಎಲ್ಲೂ ಏನು ಪ್ರಾಬ್ಲಮ್ ಇಲ್ಲ. ಕ್ಯಾಮ್ರಾ ಎಲ್ಲ ಬಿಟ್ಟು ತೋರಿಸಿದ್ರಲ್ಲ ನಮಗೆ. ಏನೇ ಸಮಸ್ಯೆ ಇದ್ರು ಒಂದು ಕಾಲ್ ಮಾಡಿ, ಟೆನ್ಷನ್ ತಗೋಬೇಡಿ, ಆದಷ್ಟು ಬಂದು ವರ್ಕ್ ಮಾಡಿಕೊಡ್ತೀವಿ. ಈಗ ನಿಮ್ಮ ಮೇಲೆ ಪೂರ್ತಿ ನಮಗೆ ನಂಬಿಕೆ ಬಂದೈತೆ. ನೀವು ಯಾವತ್ತಿದ್ರೂ ಬಿಡಲ್ಲ. ಸರಿನಾ, ಆಯ್ತಣ್ಣ, ಥ್ಯಾಂಕ್ಸ್ ಅಣ್ಣ.